आप देख रहे हैं HKP डेली न्यूज। वीडियो को अंत तक देखें और चैनल को सब्सक्राइब करना ना भूलें। देश के पूर्व प्रधानमंत्री HD देवेगौड़ा की बहू और JDS नेता भवानी रेवन्ना का एक वीडियो इन दिनों सोशल मीडिया में वायरल हो रहा है। इसमें वह अपनी महंगी कार को टक्कर मारने के लिए एक बाइक सवार को डांटती दिख रही है। सोशल मीडिया में लोग भवानी को अहंकारी बताते हुए उनकी आलोचना कर रहे हैं। भवानी विधायक HD रेवन्ना की पत्नी और सांसद और MLC प्रज्वल और सूरज रेवन्ना की मां है। बता दें कि भवानी मैसूर जिले के सालीग्राम से होलेंद रसीपुर लौट रही थी। इसी दौरान गलत दिशा से आ रहे एक तेज रफ्तार दोपहिया वाहन ने लग्जरी कार को टक्कर मार दी। यह घटना शुक्रवार को सालीग्राम में रामपुरा गेट के पास घटी थी। हालांकि किसी के घायल होने की सूचना नहीं है। कार का बम्पर और नंबर प्लेट बोर्ड क्षतिग्रस्त हो गया है। इस पर क्रोधित होकर भवानी ने कथित तौर पर बाइक सवार का विरोध किया। वीडियो क्लिप में भवानी बार बार यह कहते हुए सुनाई दे रही है कि उन्होंने 1.5 करोड़ रुपए की कार को टक्कर मारी है। अब इसे कौन ठीक करेगा? आप इतनी महंगी कार को कैसे टक्कर मार सकते हैं? आप गलत दिशा में कैसे आ सकते हैं? क्या आप मरम्मत के लिए 50 लाख रुपए देंगे? उन्हें बाइकर के खिलाफ अभद्र भाषा का इस्तेमाल करते हुए भी सुना गया है। गुस्से में भवानी किसी से कहती दिख रही है कि इस आदमी की गाड़ी चला दो, देखना कि ये आदमी उसकी बाइक को न छुए। वह चिल्लाते हुए बोलती है, इतनी जल्दी क्या है? कार इतनी बुरी तरह क्षतिग्रस्त हो गई है। यदि आप मरना चाहते हैं तो आपको बस के नीचे आना चाहिए था। आप गलत दिशा से क्यों आए और मेरी कार को क्यों टक्कर मारी? भीड़ में से किसी ने उसे समझाने की कोशिश की तो उसने अकड़ते हुए कहा, आप अगर 50 लाख रुपए देने को तैयार है तो इस मामले में हस्तक्षेप करें। भवानी को अपने मोबाइल फोन पर किसी को यह कहते हुए भी सुना गया कि पुलिस को मौके पर भेजा जाए। वह बाइक सवार को कार के बगल में खड़ा करके उसकी तस्वीर भी लेती नजर आ रही है। भवानी के कार चालक ने शिकायत दर्ज कराई है। बाइक सवार के खिलाफ सालीग्राम पुलिस ने मामला दर्ज कर लिया है। ಎಲ್ಲಿ ನುಗ್ಗಿಸ್ತೀಯ ಇಲ್ಲಿ ಮಂದಿಗೆ ಮಧ್ಯದಲ್ಲಿ ತಗದು ಸುಟ್ಟಾಕ್ರೆ ಗಾಡಿ ಬೇವರ್ಸಿ ಸುಳೆ ಮಗಂದ ಅಲ್ಲ ಅಲ್ಲಿ ಒಂದು ಬೈಕ್ ಹೋಗ್ತಾ ಇದೆ, ಅದಕ್ಕೆ ಸೈಡ್ ಹೊಡ್ಕೊಂಡು ಏನ್ ಟರ್ನಿಂಗ್ ಇದು? ಅವ್ರು ಆ ಕಡೆ ಹೋಯ್ತಾ ಇದಾರೆ ಅಂತ ಅರ್ಥ ಏನು? ಈ ಕಡೆ ಒಂದು ಗಾಡಿ ಬರಕ್ಕೆ ಇವ್ರಿಗೆ ಸೈಡ್ ಕುತ್ಕೊಡ್ರಿ ಬನ್ನಿ ಕೈಗ ನೋಡಿ ಇಲ್ಲೆಲ್ಲ ಹೋಗಿದೆ. ಈಗ ಹೆಂಗೆ ಗಾಡಿ ಡ್ಯಾಮೇಜ್? ಅಕ್ಕ ತೆಗೀರಿ ಗಾಡಿ ತಗೊಂಡೇ ಮಾಡೋಣ? ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ? ಬಂದ್ ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ. ಸರಿ, ನೀನ್ ಫೋನ್ ತಗೋಬೇಡ, ಏನೋ ಹೇಳ್ತೀನಿ. ಗಾಡಿ ಹೇಳ್ತೇನೆ, ಅವನು ಗಾಡಿ ಸೀಸ್ ಮಾಡೋ ಹೇಳ್ತೀನಿ, ಗಾಡಿ ಹೇಳ್ತೀನಿ. ಅವ್ನು ಬೈಕ್ ಕೊಟ್ಬೇಡ ಅಂತ ಹೇಳು. ಅವ್ನಿಗೆ ಸಾಲಿಗ್ರಾಮ ಎಷ್ಟೇ ಬರುತ್ತೆ ಹೇಳ್ತೀನಿ. ಗಾಡಿ ಸ್ಕೂಟರ್ ಆಕ್ಸಿಡೆಂಟ್ ಏನೂ ಆಗಿಲ್ಲ ಸದ್ಯ. ಏನು ಆಗಿಲ್ಲ, ಕಂಟ್ರೋಲ್ ಮಾಡ್ಬಿಟ್ರು. ಕಂಟ್ರೋಲ್ ಮಾಡಿದ್ರು 1.5 ಕೋಟಿ ಗಾಡಿ ಇದು. 1.5 ಕೋಟಿ ರೂಪಾಯಿ ಗಾಡಿ ತಗೊಂಡು ಡ್ಯಾಮೇಜ್ ಮಾಡಿಕೊಂಡು ಹೋಗಲ್ಲ. ಏನಷ್ಟು ದೇಶ ಈ ಗಾಡಿನೂ ಗೊತ್ತು, ಈ ಕಡೆ ಆ ಕಡೆಯಿಂದ ಒಂದು ಆ ಕಡೆಯಿಂದ ಅವ್ರು ಹೋಯ್ತಾವ್ರ ಒಂದು ಗಾಡಿ. ಲೆಫ್ಟ್ ಸೈಡ್ ಗಾಡಿ ಬರ್ಬೇಕಾ ನೀವು? ಅವ್ನ ಹತ್ತಿಂದ ಬರ್ತಿದ್ದ, ಎಲ್ಲಿಂದ ನಾವು ಬಂದಿದ್ದ ಆ ಕಡೆಯಿಂದ. ನಿಮ್ ರೂಟ್ ಲೆಫ್ಟ್ ನೀವು ಬಂದಲ್ಲಿ ಲೆಫ್ಟ್ ಬರೋದು ಇಲ್ಲಿ ಬಸ್ ಬರ್ತದೆ, ರೈಟ್ ಅಲ್ಲಿ ಬರ್ತಾರ ಗಾಡಿ ಬರ್ತದೆ. ಅಕ್ಕಿ ಈ ಕಡೆ ಹಲೋ, ಅವ್ನು ಯಾರ ಬೈಕಲ್ಲಿ ಅಡ್ಡ ಬಂದು ನನ್ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗೋಯ್ತು ಕಣ. ಅವನು ಅಲ್ಲಿ ಪೊಲೀಸ್ ಬರಕ್ ಹೇಳಿಲ್ಲ, ನಂಗೊಂಚೂರು ಸ್ಟೇಷನ್ ಅರ್ಜೆಂಟ್ ಇಲ್ಲನೆ ಬರಕ್ ಹೇಳಿಲ್ಲ. ನಾನು ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗ್ಬೇಕು. ನಾನು ನೋಡಕ್ ಒಳಿಕಾಗ್ಲಿಲ್ಲ ನನಗೇನು. ಎಲ್ಲಿಗೆ ಬರುತ್ತೆ ಇದು ಸ್ಟೇಷನ್? ಆ ಕಡೆ ಹೋಗ್ಬೇಕಾನೆ ಬರೋರು, ಈ ಕಡೆ ಬರಕ್ ಹೇಳ್ತಾರೆ ಅವನ
ಎಲ್ಲಾರುವೆ ಆ ಕಡೆಯಿಂದ ಗಾಡಿ ಬಂತಲ್ಲ ಅದರಿಂದ ಇವನೇ ಮಾಡಿದ್ರೆ ಹಿಂಗ್ ಬಂದ್ಬಿಟ್ಟ. 1.5 ಕೋಟಿ ರೂಪಾಯಿ ಗಾಡಿ ಯಾವನಾರು ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ. ಇಲ್ಲಿ ಈ ಗಾಡಿಗೆ ಬೋರ್ಡ್ ಇಲ್ಲ, ಇದಿಲ್ಲ, ಸ್ಕ್ರಾಚ್. ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು ಬಸ್ಸಿಗೆ ಸಿಗಾಕೊಂಡು. ನಮ್ ಕಾಲ್ ಡ್ಯಾಮೇಜ್ ಮಾಡಕ್ತೀನಿ ಅವನು ಬಂದ್ಬಿಡ್ತಲ್ಲ. ಈಗ ಏನ್ ಮಾಡಿದ್ರೆ ಈ ಕಡೆ ಭವಾನಿ ಮೇಡಮ್ ಪಿ ಎ ಮಾತಾಡ್ತಾರೆ ಸರ್. ಇಲ್ಲಿ ಕಾರ್ಯಕ್ರಮ ಇಲ್ಲೇ ಅಂತೀನಿ ಬನ್ನಿ ಸರ್ ಬೇಗ. ಹಾಂ ಬೇಗ ಬೇಗ ಅಲ್ಲ ನೀನು ಆ ಕಡೆಯಿಂದ ಬರ್ತಿದ್ರ ಹಿಂಗೆ ಹಿಂಗ್ ಬರ್ತಾ ಇದೆ. ಸೈಡಲ್ಲಿ ಹೋಗೋದಲ್ವಾ? ಲೆಫ್ಟ್ ಸೈಡ್ ಅಲ್ಲಿ ಬರ್ಬೇಕು, ರೈಟ್ ಸೈಡ್ ಅಲ್ಲಿ ಬರ್ತಾನೆ ರೈಟ್ ಸೈಡ್ ಬರ್ತಾರ ನಾವು. ಗಾಡಿ ಅವಾಯ್ಡ್ ಮಾಡವ್ರೆ ಸರಿ ಆಯ್ತು, ಇಲ್ಲ ಅಂತಿದ್ರೆ ಏನ್ ಕತೆ ಉಳಿಯದ? ಅವ್ನ್ ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. 1.5 ಕೋಟಿ ರೂಪಾಯಿ ಗಾಡಿ ಯಾವನ್ ಡ್ಯಾಮೇಜ್ ಕೊಡ್ತಾನೆ ಈಗ? ಅಲ್ಲ ಅದೇ ಯಾಕ ಯಾರಿಗೆ ಯಾರು ತೊಂದ್ರೆ ಇಲ್ಲ ಅವ್ರ? ಬರೀ ಅವ್ರಿಬ್ರನ್ನ ಬಾಯ್ಗಡೆ ಬಾಯ್ ನೀನು ಓಪ ಅವರೆಲ್ಲ ಕಡೆ ಬೈಕ್ ಪಕ್ಕ ನಿಂತ್ಕೊ. ನಂಬರ್ ಬರ್ಲಿ ಇನ್ನೊಂಚೂರು ಈ ಕಡೆ ಬಾ. ಇನ್ನೊಬ್ರು ಇದ್ದವ್ರು ಯಾರು? ಇಲ್ಲ ನಾವ್ ಇನ್ನೊಬ್ರು ಇವ್ರೇ ಅಲ್ವಾ? ಕರೀಲಿ ಅವ್ರನ್ನ, ಬನ್ನಿ ನೀವೆಲ್ಲ ಬೈಕಲ್ಲಿ ಇದ್ದವ್ರು? ನೀವ್ ಯಾಕಂದ್ ಬರ್ರಿ. ನಾನ್ ಬೈಕಲ್ಲಿ ಇದ್ದೆ. ಓಡಿಸ್ತಿದ್ದಾರ ಅವರು. ಮಾಡ್ತಾರ ಅವರು. ಹೆಚ್ಚು ಕಡಿಮೆ ಅಷ್ಟು ದೂರದಿಂದ ಕಂಟ್ರೋಲ್ ಮಾಡಿದೀವಿ ಗಾಡಿನ. ಟೈರ್ ಉಚ್ಕೊಂಡು ಈ ಕಡೆ ನೋಡಿ ಗೊತ್ತಾಗುತ್ತೆ. ಟೈರ್ ಉಚ್ಕೊಂಡು ಅಷ್ಟು ದೂರದಿಂದ ಕಂಟ್ರೋಲ್ ಮಾಡಿರೋದು. ಏನ್ ಬೈಕ್ ಓಡಿಸಿ ಅದಕ್ಕೆ ನೀತಿ ಮಿತಿ ಇಲ್ವಾ? ಏನ್ ನಿನ್ಗೆ ರೈಟ್ ಸೈಡ್ ಬರಕ ನಿಂಗೆ ರೂಲ್ಸ್ ಇರೋದು. ಲೆಫ್ಟ್ ಸೈಡ್ ತಾನೇ ನೀವು ಓಡಾಡ್ಬೇಕು, ಆ ಕಡೆ ಓಡಾಡೋರು.